Good morning students, welcome back to my channel. So in today's class, I will discuss about the balance sheet format as per Schedule 3 of Companies Act 2013. So this balance sheet will be asked for 6 marks question in your examination, which is a compulsory question as you have reduced syllabus for this year. So firstly, I'm going to explain about this balance sheet, how the items will be treated and all. Later on, I will solve problems based on this balance sheet. So students, ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ಬ್ಯಾಲೆನ್ಸ್ ಶೀಟನ್ನು ಹೇಳ್ಕೊಡ್ತಾ ಇದ್ದೇನೆ. ಸೊ ಈಗಾಗಲೇ ನೀವು ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡೋದಕ್ಕೆ ಕಲ್ತಿದ್ದೀರಿ. ಆದರೂ ಕೂಡ ಇಲ್ಲಿ ಇವತ್ತು ನಾನು ಆಸ್ ಪರ್ ಶೆಡ್ಯೂಲ್ 3 ಆಫ್ ಕಂಪ್ನೀಸ್ ಆಕ್ಟ್ ಪ್ರಕಾರ ಬ್ಯಾಲೆನ್ಸ್ ಶೀಟ್ ಅನ್ನು ಹೇಗೆ ಪ್ರಿಪೇರ್ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ಹೇಳ್ಕೊಡ್ತೇನೆ. ಸೊ ಫಾರ್ಮ್ಯಾಟ್ ಅನ್ನು ಹಾಕಿದ್ದೇನೆ. ಸೊ ಇದು ಕೂಡ ಸೇಮ್ ಫಾರ್ಮ್ಯಾಟ್ ಆಗಿರುತ್ತೆ, ಶೆಡ್ಯೂಲ್ 3 ಆಗಿರೋದ್ರಿಂದ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ಹೇಗೆ ಪ್ರಿಪೇರ್ ಮಾಡ್ತೇವೆ ಅದೇ ತರ ಇದನ್ನು ಕೂಡ ನಾವೇನ್ ಮಾಡ್ತೇವೆ ಪ್ರಿಪೇರ್ ಮಾಡ್ತೇವೆ. ಸೊ ಇದಕ್ಕೂ ಕೂಡ 4 ಕಾಲಮ್ಸ್ಗಳು ಇರ್ತವೆ. ಸೊ ಅದರಲ್ಲಿ ಸೀರಿಯಲ್ ನಂಬರ್, ಪರ್ಟಿಕ್ಯುಲರ್ಸ್, ನೋಟ್ ನಂಬರ್ ಅಂಡ್ ಅಮೌಂಟ್ ಕಾಲಮ್ ಇರುತ್ತೆ. ಸೊ ಈಗಾಗಲೇ ನಾವು ಬ್ಯಾಲೆನ್ಸ್ ಶೀಟ್ ಅನ್ನ ಟಿ ಫಾರ್ಮ್ಯಾಟ್ ಅಲ್ಲಿ ನೋಡಿದ್ದೇವೆ. ಸೊ ಇಲ್ಲಿ ನಾವೇನ್ ಮಾಡ್ತೇವೆ ಎಲ್ ಫಾರ್ಮ್ಯಾಟ್ ಅಲ್ಲಿ ಏನ್ ಮಾಡ್ತೇವೆ ಬ್ಯಾಲೆನ್ಸ್ ಶೀಟ್ ಅನ್ನ ಪ್ರಿಪೇರ್ ಮಾಡ್ತಾ ಹೋಗ್ತೇವೆ. ಸೊ ಮೊದಲಿಗೆ ಆಸ್ ಯೂಶುವಲ್ ಲಯಬಿಲಿಟೀಸ್ ಅನ್ನ ಬರ್ತೇವೆ, ಅದಾದ್ಮೇಲೆ ಟೋಟಲ್ ಅನ್ನ ಮಾಡಿ ಅಸೆಟ್ಸ್ ಅನ್ನ ಇಲ್ಲಿ ಬರ್ತಾ ಹೋಗ್ತೇವೆ. ಸೊ ಫಸ್ಟ್ ಒನ್, ಸೊ ಸೀರಿಯಲ್ ನಂಬರ್ ಕಾಲಮ್ ಅಲ್ಲಿ ರೋಮನ್ ನಂಬರ್ 1 ಇಕ್ವಿಟಿ ಅಂಡ್ ಲಯಬಿಲಿಟೀಸ್ ಅಂತ ಬರುತ್ತೆ. ಸೊ ಲಯಬಿಲಿಟೀಸ್ಗಳು ಅದನ್ನ ಎಂಟ್ರಿ ಮಾಡ್ತಾ ಹೋಗ್ತೇವೆ. ಇಕ್ವಿಟಿ ಅಂಡ್ ಲಯಬಿಲಿಟೀಸ್ ಮೇನ್ ಹೆಡ್ ಆಗಿರುತ್ತೆ. ಸೊ ಇದರಲ್ಲಿ ಶೇರ್ ಹೋಲ್ಡರ್ಸ್ ಫಂಡ್ ಅಂತ ಬರುತ್ತೆ. ಇಕ್ವಿಟಿ ಅಂಡ್ ಲಯಬಿಲಿಟೀಸ್ ಅಲ್ಲಿ ಶೇರ್ ಹೋಲ್ಡರ್ಸ್ ಫಂಡ್ ಅಂತ ಬರುತ್ತೆ. ಸೊ ಇದರಲ್ಲಿ ಮತ್ತೆ ಸಬ್ ಡಿವಿಷನ್ ಆಗುತ್ತೆ. ಸೊ ಅದರಲ್ಲಿ ಫಸ್ಟ್ ಒನ್ ಶೇರ್ ಕ್ಯಾಪಿಟಲ್ ಅಂತ ಬರುತ್ತೆ. ಸೊ ಶೇರ್ ಕ್ಯಾಪಿಟಲ್ ಅಂತ ಬಂದಾಗ ಯಾವ ತರದ ಶೇರ್ ಕ್ಯಾಪಿಟಲ್ಗಳು ಇರ್ತವೆ, ಸೊ ಅದನ್ನ ನಾವಿಲ್ಲಿ ಸೊ ಈ ಹೆಡ್ಡಿಂಗ್ ಅಲ್ಲಿ ನಾವೇನ್ ಮಾಡ್ತೀವಿ, ಈ ಹೆಡ್ ನಲ್ಲಿ ನಾವು ಅದನ್ನ ಎಂಟ್ರಿ ಮಾಡ್ತಾ ಹೋಗ್ತೇವೆ. ಸೊ ಇದು ಕೂಡ ಅಡ್ಜಸ್ಟ್ಮೆಂಟ್ ಇರುತ್ತೆ. ಸೊ ಇದರಲ್ಲೂ ಕೂಡ ಅಡ್ಜಸ್ಟ್ಮೆಂಟ್ ಇರುತ್ತೆ. ಸೊ ನಮಗೆ ಒಂದಿಷ್ಟು ಐಟಮ್ಸ್ ಗಳನ್ನ ಕೊಟ್ಟಿರ್ತಾರೆ. ಆ ಐಟಮ್ಸ್ಗಳು ಯಾವ ಹೆಡ್ ಅಲ್ಲಿ ಬರುತ್ತೆ ಅದನ್ನ ನಾವು ನೋಡಿಕೊಂಡು ಏನ್ ಮಾಡಬೇಕು, ಅದನ್ನ ಎಂಟ್ರಿ ಮಾಡ್ತಾ ಹೋಗ್ಬೇಕಾಗತ್ತೆ. ಸೊ ಈ ಫಾರ್ಮ್ಯಾಟ್ ನ ಕೆಳಗಡೆ ನಾನು ಏನ್ ಮಾಡಿದೀನಿ, ನೋಟ್ಸ್ ಆಫ್ ಅಕೌಂಟ್ ಕೂಡ ಮಾಡಿದ್ದೀನಿ. ಸೊ ಬರೀ ಫಾರ್ಮ್ಯಾಟ್ ಅನ್ನ ಮಾತ್ರ ಬರ್ದಿದ್ದೀನಿ. ಸೊ ಸೀರಿಯಲ್ ನಂಬರ್, ಪರ್ಟಿಕ್ಯುಲರ್ಸ್, 2 ಅಮೌಂಟ್ ಕಾಲಮ್ ಅನ್ನ ಬರ್ಕೊಂಡಿದ್ದೀನಿ. ಸೊ ಅಡ್ಜಸ್ಟ್ಮೆಂಟ್ ಇದ್ರೆ ನಾವೇನ್ ಮಾಡಬೇಕು, ಅದನ್ನ ಇಲ್ಲಿ ಬರ್ಕೊಳ್ಬೇಕು. ಸೊ ಅಲ್ಲಿ ನೋಟ್ ನಂಬರ್ ಕಾಲಮ್ ಅಲ್ಲಿ ನಾವು ಅದಕ್ಕೆ ನಂಬರ್ ಅನ್ನ ಕೊಡಬೇಕು, ಸೀರಿಯಲ್ ನಂಬರ್ ಅನ್ನ ಕೊಡಬೇಕು. ನೋಟ್ಸ್ ಆಫ್ ಅಕೌಂಟ್ ಕಾಲಮ್ ಅಲ್ಲಿ ನಾವು ಅದನ್ನ ಯಾವ ನೋಟ್ ಅನ್ನ ಬರ್ದಿರ್ತೇವೆ ಅದನ್ನ ನಾವಿಲ್ಲಿ ಬರ್ಕೊಂಡು ಅದನ್ನ ಟೋಟಲ್ಸ್ ಅನ್ನ ಮಾಡಿಕೊಂಡು ನಾವು ಮತ್ತೆ ವಾಪಸ್ಸು ಅಮೌಂಟ್ ಕಾಲಮ್ ಅಲ್ಲಿ ಅದನ್ನ ಬರಿಬೇಕಾಗುತ್ತೆ. ಸೊ ಇದು ಕೂಡ ನಿಮಗೆ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಹೇಗೆ ಮಾಡ್ತೇವೆ ಅಡ್ಜಸ್ಟ್ಮೆಂಟ್ ಗಳನ್ನ, ಅದೇ ತರ ನಾವು ಇದರಲ್ಲೂ ಕೂಡ ಮಾಡ್ತೇವೆ. ಸೊ ಶೇರ್ ಕ್ಯಾಪಿಟಲ್ ಅಂತ ಹೇಳಿದ್ರೆ, ಸೊ ಇದರಲ್ಲಿ ಟೈಪ್ಸ್ ಆಫ್ ಶೇರ್ ಕ್ಯಾಪಿಟಲ್ಗಳು ಬರ್ತವೆ. ಸೊ ಇದರಲ್ಲಿ ಯೂಶುವಲಿ ನಿಮಗೆ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಇರುತ್ತೆ, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಇರುತ್ತೆ. ಸೊ ಇದಕ್ಕೆ ಒಂದು ವರ್ಕಿಂಗ್ ನೋಟ್ ಕೂಡ ಇದೆ. ಸೊ ಶೇರ್ ಕ್ಯಾಪಿಟಲ್ಗೆ ವರ್ಕಿಂಗ್ ನೋಟ್ ಕೂಡ ಬರುತ್ತೆ. ಸೊ ಇದನ್ನ ನಿಮಗೆ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ ಕೂಡ ಕೇಳ್ತಾರೆ. ಸೊ ನಿಮಗೆ ಇದರ ನಿಮಗೆ ಒಂದು ಫಾರ್ಮ್ಯಾಟ್ ಏನಿದೆ ಅದನ್ನ ನಿಮಗೆ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಶೇರ್ ಕ್ಯಾಪಿಟಲ್ ಅಲ್ಲಿ ಏನೇನು ಬರ್ತವೆ, ಅಥೋರೈಸ್ಡ್ ಕ್ಯಾಪಿಟಲ್ ಬರುತ್ತೆ, ಅದಾದ್ಮೇಲೆ ಇಶ್ಯೂಡ್ ಕ್ಯಾಪಿಟಲ್ ಬರುತ್ತೆ, ಅದಾದ್ಮೇಲೆ ಸಬ್ಸ್ಕ್ರೈಬ್ ಕ್ಯಾಪಿಟಲ್ ಬರುತ್ತೆ. ಸೊ ಲೆಸ್ ಪೇಡ್ ಅಪ್ ಕ್ಯಾಪಿಟಲ್ ಆಗುತ್ತೆ. ಸೊ ರಿಮೈನಿಂಗ್ ಬ್ಯಾಲೆನ್ಸ್ ನಿಮ್ಮ ಶೇರ್ ಕ್ಯಾಪಿಟಲ್ ಬ್ಯಾಲೆನ್ಸ್ ಆಗುತ್ತೆ. ಸೊ ಇದನ್ನ ನೋಡ್ಕೊಳ್ಳಿ, ನಿಮಗೆ 5 ಮಾರ್ಕ್ಸ್ ಕ್ವಶನ್ ಇರುತ್ತೆ, ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ ಇರುತ್ತೆ. ಸೊ ಇದಿಷ್ಟು ಬರುತ್ತೆ. ಶೇರ್ ಕ್ಯಾಪಿಟಲ್ ಅಲ್ಲಿ 2 ತರ ಬರ್ತವೆ ಕ್ಯಾಪಿಟಲ್ಸ್. ಸೊ ಬೇಸಿಕಲಿ ನಿಮಗೆ 2 ಕೇಳೋದು, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್, ಇನ್ನೊಂದು ಇಕ್ವಿಟಿ ಶೇರ್ ಕ್ಯಾಪಿಟಲ್. ಸೆಕೆಂಡ್ ಒನ್ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅಂತ ಬರುತ್ತೆ. ಸೊ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅಂತ ಹೇಳಿದ್ರೆ ನಿಮಗೆ ಪ್ರೀವಿಯಸ್ ಇಯರ್ ಪ್ರಾಫಿಟ್ಸ್ ಅಥವಾ ನೀವು ಏನು ಜನರಲ್ ರಿಸರ್ವ್ ಅಂತ ಕರೀತೀರಿ, ಸೊ ಒಂದಿಷ್ಟು ಅಮೌಂಟ್ ಅನ್ನ ಏನು ತೆಗೆದಿಟ್ಟಿರ್ತಾರೆ, ಸೊ ಆ ಅಮೌಂಟ್ ಅನ್ನ ನಾವೇನ್ ಮಾಡ್ತೀವಿ ಅಂದ್ರೆ ಅನ್ಡಿವೈಡೆಡ್ ಪ್ರಾಫಿಟ್ ಅಂತ ಏನ್ ಕರಿತೀವಿ, ಅನ್ಡಿಸ್ಟ್ರಿಬ್ಯೂಟೆಡ್ ಪ್ರಾಫಿಟ್ ಅಂತ ಏನ್ ಕರಿತೀವಿ, ಅದನ್ನ ನಾವು ರಿಸರ್ವ್ಸ್ ಅಂತ ಕರಿತೇವೆ. ಸೊ ಅದನ್ನ ನಾವೇನ್ ಮಾಡ್ತೇವೆ, ಈ ಹೆಡ್ ನಲ್ಲಿ ನಾವು ಅದನ್ನ ತೋರಿಸ್ತೇವೆ. ಪ್ರಾಫಿಟ್ಸ್ ಅಥವಾ ಜನರಲ್ ರಿಸರ್ವ್ ಏನಾದ್ರೂ ಇದ್ರೆ ನಾವು ಅದನ್ನ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅಲ್ಲಿ ನೋಟ್ ನಂಬರ್ ಅನ್ನ ಕೊಟ್ಟು ನಾವೇನ್ ಮಾಡ್ತೇವೆ ಅದನ್ನ ತೋರಿಸ್ತೇವೆ. ನೆಕ್ಸ್ಟ್ ಹೆಡ್, ಸೊ ನೆಕ್ಸ್ಟ್ ಒನ್ ಸೆಕೆಂಡ್ ಒನ್ ಏನ್ ಬರುತ್ತೆ, ನಾನ್ ಕರೆಂಟ್ ಲಯಬಿಲಿಟೀಸ್ ಅಂತ ಬರುತ್ತೆ. ಸೊ ವಿಚ್ ಆರ್
ಲಾಂಗ್ ಟರ್ಮ್ ಲಯಬಿಲಿಟೀಸ್. ಸೊ ಅದಕ್ಕೆ ನಾವು ನಾನ್ ಕರೆಂಟ್ ಲಯಬಿಲಿಟೀಸ್ ಅಂತ ಕರಿತೇವೆ. ಸೊ ಇದರಲ್ಲಿ ಫಸ್ಟ್ ಒನ್ ಲಾಂಗ್ ಟರ್ಮ್ ಬಾರೋವಿಂಗ್ಸ್ ಅಂತ ಬರುತ್ತೆ. ಸೊ ಲಾಂಗ್ ಟರ್ಮ್ ಬಾರೋವಿಂಗ್ಸ್ ಅಂತ ಡೈರೆಕ್ಟ್ ಆಗಿ ಒಂದೊಂದ್ಸತಿ ಕೊಡ್ತಾರೆ, ಅಥವಾ ನಿಮ್ಗೆ ಡಿಬೆಂಚರ್ಸ್ ಅಂತ ಕೊಡ್ತಾರೆ. ಸೊ ಡಿಬೆಂಚರ್ಸ್ ಯಾವಾಗ್ಲೂ ಲಾಂಗ್ ಟರ್ಮ್ ಬಾರೋವಿಂಗ್ಸ್ ಆಗಿರುತ್ತೆ. ಸೊ ಇದನ್ನ ನೀವು ನೆನಪಲ್ಲಿ ಇಟ್ಕೊಳ್ಬೇಕು. ಸೊ ಬೇಸಿಕಲಿ ನಿಮ್ಗೆ ಡಿಬೆಂಚರ್ಸ್ ಅಂತ ಆದ್ರೂ ಕೊಡ್ತಾರೆ, ಅಥವಾ ನಿಮ್ಗೆ ಲಾಂಗ್ ಟರ್ಮ್ ಬಾರೋವಿಂಗ್ಸ್ ಅಂತ ಡೈರೆಕ್ಟ್ ಆಗಿ ಕೊಡ್ತಾರೆ. ಸೊ ನಿಮ್ಗೆ ಡೈರೆಕ್ಟ್ ಆಗಿ ಅಮೌಂಟ್ಸ್ ಗಳನ್ನ ಕೊಟ್ರೆ, ಸೊ ಡೈರೆಕ್ಟ್ ಆಗಿ ಕೊಟ್ರೆ ಐಟಮ್ಸ್ ಗಳನ್ನ ಕೊಟ್ರೆ ನೀವೇನ್ ಮಾಡಬೇಕು, ಅಲ್ಲಿ ನೋಟ್ ನಂಬರ್ ಬರೆಯೋ ಹಾಗಿಲ್ಲ, ಡೈರೆಕ್ಟ್ ಆಗಿ ಅಮೌಂಟ್ ಅನ್ನ ಬರೀಬೇಕು. ಸೊ ನಿಮ್ಗೆ ಸಬ್ ಹೆಡ್ಸ್ ಗಳನ್ನ ಕೊಟ್ರೆ ನೀವೇನ್ ಮಾಡ್ಬೇಕಾಗತ್ತೆ, ಅದನ್ನ ನೋಟ್ ನಂಬರ್ ಅಲ್ಲಿ ಅದಕ್ಕೆ ನೋಟ್ ಅನ್ನ ಕೊಟ್ಟು ನೀವೇನ್ ಮಾಡಬೇಕು, ಅದನ್ನ ಯಾವ ಹೆಡ್ ಅಲ್ಲಿ ಬರುತ್ತೆ ಆ ಹೆಡ್ ಅಲ್ಲಿ ಅದನ್ನ ಬರೀಬೇಕಾಗುತ್ತೆ. ನೆಕ್ಸ್ಟ್ ಒನ್ ಅದರ್ ಲಾಂಗ್ ಟರ್ಮ್ ಲಯಬಿಲಿಟೀಸ್. ಸೊ ಇದನ್ನ ಬಿಟ್ಟು ಒಂದಿಷ್ಟು ಅದರ್ ಲಾಂಗ್ ಟರ್ಮ್ ಲಯಬಿಲಿಟೀಸ್ ಗಳು ಇರ್ತವೆ. ಸೊ ಬ್ಯಾಂಕ್ ಲೋನ್ ಇರಬಹುದು ಅಥವಾ ಇನ್ಯಾವುದೋ ಲೋನ್ ಇರಬಹುದು. ಸೊ ಅದನ್ನ ನಾವೇನ್ ಮಾಡ್ತೇವೆ, ಅದರ್ ಲಾಂಗ್ ಟರ್ಮ್ ಲಯಬಿಲಿಟೀಸ್ ಗಳಲ್ಲಿ ಅದನ್ನ ಎಂಟ್ರಿ ಮಾಡ್ತೇವೆ. ಲಾಸ್ಟ್ ಒನ್ ಲಾಂಗ್ ಟರ್ಮ್ ಪ್ರೊವಿಷನ್. ಸೊ ಒಂದಿಷ್ಟು ಪ್ರಾವಿಷನ್ಸ್ ಗಳು ಇರ್ತವೆ. ಸೊ ಹಂಗೇನಾದ್ರೂ ಕೊಟ್ರೆ ನಾವು ಅದನ್ನ ಏನ್ ಮಾಡಬೇಕು, ಲಾಂಗ್ ಟರ್ಮ್ ಪ್ರೊವಿಷನ್ ಅಲ್ಲಿ ಬರಿಬೇಕಾಗುತ್ತೆ. ಥರ್ಡ್ ಒನ್ ಕರೆಂಟ್ ಲಯಬಿಲಿಟೀಸ್ ಅಂತ ಬರುತ್ತೆ. ಸೊ ಅಂದ್ರೆ ಪ್ರೆಸೆಂಟ್ ಲಯಬಿಲಿಟೀಸ್. ಸೊ ಅಂದ್ರೆ ಶಾರ್ಟ್ ಟರ್ಮ್ ಲಯಬಿಲಿಟೀಸ್. ಸೊ ಅವನ್ನ ನಾವೇನ್ ಮಾಡ್ತೀವಿ, ಕರೆಂಟ್ ಲಯಬಿಲಿಟೀಸ್ ಅಲ್ಲಿ ಎಂಟ್ರಿ ಮಾಡ್ತಾ ಹೋಗ್ತೇವೆ. ಸೊ ಇದರಲ್ಲೂ ಕೂಡ ನಿಮಗೆ 4 ಸಬ್ ಹೆಡ್ ಬರ್ತವೆ. ಫಸ್ಟ್ ಒನ್ ಶಾರ್ಟ್ ಟರ್ಮ್ ಬಾರೋವಿಂಗ್ಸ್. ಸೊ ಕಡಿಮೆ ಅವಧಿಗೆ ನಾವು ಬಾರೋವಿಂಗ್ಸ್ ಅನ್ನ ಮಾಡಿದ್ರೆ ಅದಕ್ಕೆ ನಾವು ಶಾರ್ಟ್ ಟರ್ಮ್ ಬಾರೋವಿಂಗ್ಸ್ ಅಂತ ಕರಿತೇವೆ. ಅವೇನಾದ್ರೂ ಇದ್ರೆ ನಾವೇನ್ ಮಾಡ್ಬೇಕಾಗುತ್ತೆ, ಅವನ್ನ ಇಲ್ಲಿ ಬರಿಬೇಕಾಗುತ್ತೆ. ನೆಕ್ಸ್ಟ್ ಒನ್ ವೆರಿ ಇಂಪಾರ್ಟೆಂಟ್ ಟ್ರೇಡ್ ಪೇಯಬಲ್ಸ್ ಅಂತ ಬರುತ್ತೆ. ಸೊ ನೀವು ಈಗಾಗಲೇ ಕೇಳಿದಿರಿ, ಬಿಲ್ಸ್ ಪೇಯಬಲ್, ಕ್ರೆಡಿಟರ್ಸ್, ಸೆಂಟ್ರಿ ಕ್ರೆಡಿಟರ್ಸ್ ಅಂತ ಏನ್ ಕೇಳ್ತೀರಿ. ಸೊ ಅವೆಲ್ಲ ಏನಾಗ್ತವೆ, ಟ್ರೇಡ್ ಪೇಯಬಲ್ಸ್ ಅಲ್ಲಿ ಬರ್ತವೆ. ಸೊ ಅದಕ್ಕೆ ನಾವು ಹಂಗೇನಾದ್ರೂ ಕೊಟ್ರೆ ನಾವು ಅದನ್ನ ಏನ್ ಮಾಡಬೇಕು, ನೋಟ್ ನಂಬರ್ ಕೊಟ್ಟು ನಾವು ಅದನ್ನ ನೋಟ್ಸ್ ಆಫ್ ಅಕೌಂಟ್ ಅಲ್ಲಿ ಯಾವ್ಯಾವ ಇದಾವೆ ಐಟಮ್ಸ್ ಗಳು ಅದನ್ನ ಟೋಟಲ್ ಮಾಡಿಕೊಂಡು ನಾವು ಅಲ್ಲಿ ಅಮೌಂಟ್ ಬರಿಬೇಕಾಗತ್ತೆ. ನೆಕ್ಸ್ಟ್ ಒನ್ ಕರೆಂಟ್ ಲಯಬಿಲಿಟೀಸ್. ಸೊ ಅಂದ್ರೆ ಅದರ್ ಕರೆಂಟ್ ಲಯಬಿಲಿಟೀಸ್. ಸೊ ಅವು ಕೂಡ ಇರ್ತವೆ. ಸೊ ಅದನ್ನು ಏನಾದ್ರೂ ಕೊಟ್ರೆ ನಾವೇನ್ ಮಾಡಬೇಕು, ಅದನ್ನು ಕೂಡ ಇಲ್ಲಿ ಎಂಟ್ರಿ ಮಾಡಬೇಕು. ಸೊ ಲಾಸ್ಟ್ ಒನ್ ಶಾರ್ಟ್ ಟರ್ಮ್ ಪ್ರಾವಿಷನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಯಾವ್ದಾದ್ರು ಶಾರ್ಟ್ ಟರ್ಮ್ ಪ್ರಾವಿಷನ್ ಕೊಟ್ಟಿದ್ರೆ ನಾವು ಅದನ್ನ ಏನ್ ಮಾಡಬೇಕು, ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಸೊ ಇವಿಷ್ಟು ಆದ್ಮೇಲೆ ಸೊ ಲಯಬಿಲಿಟೀಸ್ ಗಳನ್ನ ಎಲ್ಲ ಬರದ್ಮೇಲೆ ನಾವೇನ್ ಮಾಡಬೇಕು, ಟೋಟಲ್ ಅನ್ನು ಮಾಡಬೇಕು. ಸೊ ಟೋಟಲ್ ಲಯಬಿಲಿಟೀಸ್ ಅನ್ನು ಮಾಡಿ ನಾವೇನ್ ಮಾಡಬೇಕು, ಅದನ್ನ ಇಲ್ಲಿ ಟೋಟಲ್ಸ್ ಅನ್ನ ತೋರಿಸಬೇಕಾಗತ್ತೆ. ರೋಮನ್ ನಂಬರ್ 2. ಸೊ ನೆಕ್ಸ್ಟ್ ಒನ್ ನಾವೇನ್ ಮಾಡ್ತೇವೆ, ಅಸೆಟ್ಸ್ ಅನ್ನ ಬರ್ತಾ ಹೋಗ್ತೇವೆ. ಸೊ ಅಸೆಟ್ಸ್ ಅಲ್ಲಿ ಮೊದಲನೇದು ನಾನ್ ಕರೆಂಟ್ ಅಸೆಟ್ಸ್ ಅಂತ ಬರುತ್ತೆ. ಸೊ ಅಂದ್ರೆ ವಿಚ್ ಆರ್ ನಾಟ್ ಮೂವೇಬಲ್. ಸೊ ಇಮ್ಮೂವೇಬಲ್ ಅಂತ ಏನ್ ಕರಿತೀವಿ. ಸೊ ಆ ಅಸೆಟ್ ಗಳಿಗೆ ನಾವು ನಾನ್ ಕರೆಂಟ್ ಅಸೆಟ್ ಅಥವಾ ಲಾಂಗ್ ಟರ್ಮ್ ಅಸೆಟ್ ಅಂತ ಕರಿತೀವಿ. ಸೊ ಇದರಲ್ಲಿ ಒಂದನೇದು ಫಿಕ್ಸ್ಡ್ ಅಸೆಟ್ಸ್ ಅಂತ ಬರುತ್ತೆ. ಸೊ ಫಿಕ್ಸ್ಡ್ ಅಸೆಟ್ಸ್ ಅಲ್ಲಿ ಮತ್ತೆ ಅದನ್ನ ಸಬ್ ಡಿವಿಷನ್ ಮಾಡಿದ್ದಾರೆ. ಫಸ್ಟ್ ಒನ್ ಟ್ಯಾಂಜಬಲ್ ಅಸೆಟ್ಸ್ ಅಂತ ಬರುತ್ತಾರೆ, ವಿಚ್ ಕ್ಯಾನ್ ಬಿ ಸೀನ್. ಸೊ ಅಸೆಟ್ಸ್ ವಿಚ್ ಕ್ಯಾನ್ ಬಿ ಸೀನ್, ಅದಕ್ಕೆ ನಾವು ಟ್ಯಾಂಜಬಲ್ ಅಂತೇವೆ. ಸೊ ಅವೇನಾದ್ರೂ ಇದ್ರೆ ನಾವು ಅದನ್ನ ಬರಿಬೇಕಾಗುತ್ತೆ. ಸೊ ಇದರಲ್ಲಿ ಯಾವ ಬರ್ತವೆ, ಫರ್ನಿಚರ್ ಬರುತ್ತೆ, ಮಿಷನರಿ ಬರುತ್ತೆ, ಪ್ಲಾಂಟ್ ಅಂಡ್ ಮಿಷನರಿ ಬರುತ್ತೆ. ಸೊ ಈ ತರ ಎಲ್ಲ ಇರ್ತವೆ. ಸೊ ಅವಕ್ಕೆ ನಾವು ಟ್ಯಾಂಜಬಲ್ ಅಸೆಟ್ಸ್ ಅಂತ ಕರಿತೇವೆ. ಸೆಕೆಂಡ್ ಒನ್ ಇಂಟ್ಯಾಂಜಬಲ್ ಅಸೆಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಂಟ್ಯಾಂಜಬಲ್ ಅಸೆಟ್ಸ್ ಸೊ ಯಾವ ಇರ್ತವೆ, ವಿಚ್ ಕೆನಾಟ್ ಬಿ ಸೀನ್. ಸೊ ಅಸೆಟ್ಸ್ ವಿಚ್ ಕೆನಾಟ್ ಬಿ ಸೀನ್, ಅದಕ್ಕೆ ನಾವು ಇಂಟ್ಯಾಂಜಬಲ್ ಅಸೆಟ್ಸ್ ಅಂತ ಕರಿತೀವಿ. ಸೊ ಯೂಶುವಲಿ ಇದರಲ್ಲಿ ಗುಡ್ ವಿಲ್ ಬರುತ್ತೆ. ಸೊ ಗುಡ್ ವಿಲ್ ಅಂತ ಏನಾದ್ರೂ ಕೊಟ್ರೆ ನಾವೇನ್ ಮಾಡಬೇಕು, ಇಂಟ್ಯಾಂಜಬಲ್ ಅಸೆಟ್ಸ್ ಅಲ್ಲಿ ನೋಟ್ ನಂಬರ್ ಅನ್ನ ಕೊಟ್ಟು ನಾವೇನ್ ಮಾಡಬೇಕು, ಅದನ್ನ ಬರಿಬೇಕಾಗುತ್ತೆ. ನೆಕ್ಸ್ಟ್ ಒನ್, ಸೊ ಇದರಲ್ಲಿ ನೆಕ್ಸ್ಟ್ ಒನ್ ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್. ಸೊ ಒಂದಿಷ್ಟು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಗಳು ಇರ್ತವೆ. ಸೊ ಅದನ್ನ ನಾವೇನ್ ಮಾಡ್ತೇವೆ, ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್ ಅಲ್ಲಿ ರೆಕಾರ್ಡ್ ಮಾಡ್ತೇವೆ. ಥರ್ಡ್ ಒನ್ ಲಾಂಗ್ ಟರ್ಮ್ ಲೋನ್ಸ್ ಅಂಡ್ ಅಡ್ವಾನ್ಸಸ್. ಸೊ ಯಾವ್ದಾದ್ರು ಲಾಂಗ್ ಟರ್ಮ್ ಲೋನ್ಸ್ ಗಳನ್ನ ಪ್ರೊವೈಡ್ ಮಾಡಿದ್ರೆ ಅಥವಾ ಅಡ್ವಾನ್ಸಸ್ ಗಳನ್ನ ಮುಂಚೆ ಕೊಟ್ಟಿದ್ರೆ ನಾವೇನ್ ಮಾಡ್ತೇವೆ, ಅದನ್ನು ಕೂಡ ನಾವೇನ್ ಮಾಡ್ತೇವೆ, ಇಲ್ಲಿ ಎಂಟ್ರಿ ಮಾಡ್ತಾ ಹೋಗ್ತೇವೆ. ಲಾಸ್ಟ್ ಒನ್ ಅದರ್ ನಾನ್ ಕರೆಂಟ್ ಅಸೆಟ್ಸ್. ಸೊ ಇವಿಷ್ಟನ್ನು ಬಿಟ್ಟು ನಮಗೆ ಇನ್ಯಾವುದೋ ಅಸೆಟ್ ಅನ್ನ ಕೊಟ್ಟಿದ್ರೆ, ಇನ್ಯಾವುದೋ ಲಾಂಗ್ ಟರ್ಮ್ ನಾನ್ ಕರೆಂಟ್ ಅಸೆಟ್ ಅನ್ನ ಕೊಟ್ಟಿದ್ರೆ ನಾವು ಅದನ್ನ ಈ ಹೆಡ್ ಅಲ್ಲಿ ಏನ್ ಮಾಡ್ತೇವೆ, ಅದನ್ನ ರೆಕಾರ್ಡ್ ಮಾಡ್ತೇವೆ. ನೆಕ್ಸ್ಟ್ ಒನ್ ರೋಮನ್ ಸೆಕೆಂಡ್ ಒನ್ ಇದರಲ್ಲಿ. ಸೊ ನಾನ್ ಕರೆಂಟ್ ಅಸೆಟ್ ಫಸ್ಟ್ ಒನ್, ಸೆಕೆಂಡ್ ಒನ್ ಕರೆಂಟ್ ಅಸೆಟ್ಸ್. ಸೊ ಕರೆಂಟ್ ಅಸೆಟ್ಸ್ ಅಲ್ಲಿ ಮತ್ತೆ ಸಬ್ ಡಿವಿಷನ್ಸ್ ಗಳು ಬರ್ತವೆ. ಸೊ ಇದರಲ್ಲಿ ಫಸ್ಟ್ ಒನ್ ಕರೆಂಟ್ ಇನ್ವೆಸ್ಟ್ಮೆಂಟ್ ಅಂತ ಬರುತ್ತೆ. ಅಂದ್ರೆ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂತ ಏನ್ ಕರಿತೀವಿ ಅದನ್ನ ನಾವು ಕರೆಂಟ್ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ. ಸೆಕೆಂಡ್ ಒನ್ ಇನ್ವೆಂಟ್ರೀಸ್ ಅಂತ ಬರುತ್ತೆ. ಸೊ ಇನ್ವೆಂಟ್ರೀಸ್ ಇಸ್ ನಥಿಂಗ್ ಬಟ್ ಸ್ಟಾಕ್. ಸೊ ಸ್ಟಾಕ್ ಅಂತ ಕೊಟ್ರೆ ನಾವೇನ್ ಮಾಡ್ಬೇಕಾಗುತ್ತೆ, ಅದನ್ನ ಇನ್ವೆಂಟ್ರಿ ಸೈಡ್ ಅಲ್ಲಿ ತೋರಿಸಬೇಕಾಗುತ್ತೆ. ರಾ ಮೆಟೀರಿಯಲ್ಸ್ ಅಂತ ಬರ್ಬೋದು. ಸೊ ಅದನ್ನು ಕೂಡ ನಾವು ಇನ್ವೆಂಟ್ರೀಸ್ ಅಲ್ಲಿ ತೋರಿಸಬೇಕಾಗುತ್ತೆ. ಸೊ ವಿಚ್ ಆರ್ ರಿಲೇಟೆಡ್ ಟು
ಸ್ಟಾಕ್ ಆರ್ ಪ್ರೊಡಕ್ಷನ್. ಥರ್ಡ್ ಒನ್ ಟ್ರೇಡ್ ರಿಸೀವೇಬಲ್ಸ್ ಅಂತ ಬರುತ್ತೆ. ಸೊ ಟ್ರೇಡ್ ರಿಸೀವೇಬಲ್ಸ್ ಅಂತ ಹೇಳಿದ್ರೆ ನಾವು ಈಗಾಗಲೇ ಬಿಲ್ಸ್ ರಿಸೀವೇಬಲ್ ಅನ್ನ ಕೇಳಿದೀವಿ, ಅದ್ರ ಜೊತೆಗೆ ಡೆಟಾರ್ಸ್ ಅನ್ನ ಕೂಡ ಇಲ್ಲಿ ಕೇಳಿದೀವಿ. ಸೊ ಅವೇನಾದ್ರೂ ಇದ್ರೆ, ಸೊ ಡೆಟಾರ್ಸ್ ಮತ್ತೆ ಬಿಲ್ಸ್ ರಿಸೀವೇಬಲ್ ಏನಾದ್ರೂ ಇದ್ರೆ ನಾವು ಅದನ್ನ ಏನ್ ಮಾಡಬೇಕು, ಟ್ರೇಡ್ ರಿಸೀವೇಬಲ್ಸ್ ಹೆಡ್ ಅಲ್ಲಿ ನಾವು ಅದನ್ನ ಎಂಟ್ರಿ ಮಾಡಬೇಕು. ಸೊ ಅದಕ್ಕೆ ನೋಟ್ ನಂಬರ್ ಅನ್ನ ಕೊಡಬೇಕು. ನೋಟ್ಸ್ ಆಫ್ ಅಕೌಂಟ್ ಅಲ್ಲಿ ಅದನ್ನ ಟೋಟಲ್ ಮಾಡ್ಕೊಳ್ಬೇಕು. ಎಷ್ಟು ಐಟಮ್ಸ್ ಇದಾವೆ ಅಷ್ಟು ಐಟಮ್ಸ್ ಅನ್ನ ಟೋಟಲ್ ಮಾಡ್ಕೊಳ್ಬೇಕು. ಅದರ ಅಮೌಂಟ್ ಅನ್ನ ನಾವು ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬರೀತೇವೆ. ಫೋರ್ತ್ ಒನ್ ಕ್ಯಾಶ್ ಅಂಡ್ ಕ್ಯಾಶ್ ಇಕ್ವಿವೆಲೆಂಟ್ ಅಂತ ಬರುತ್ತೆ. ಅಂದ್ರೆ ಕ್ಯಾಶ್ ರಿಲೇಟೆಡ್ ಐಟಮ್ಸ್ ಗಳನ್ನ ನಾವೇನ್ ಮಾಡ್ತೇವೆ, ಈ ಹೆಡ್ ನಲ್ಲಿ ಬರ್ತೇವೆ. ಸೊ ಇದಕ್ಕೂ ಕೂಡ ನಾವು ನೋಟ್ ನಂಬರ್ ಅನ್ನ ಕೊಡಬೇಕಾಗುತ್ತೆ. ಸೊ ಇದರಲ್ಲಿ ಬೇಸಿಕಲಿ ನಿಮಗೆ 2 ಐಟಮ್ಸ್ ಗಳು ಬರ್ತವೆ. ಕ್ಯಾಶ್ ಇನ್ ಹ್ಯಾಂಡ್ ಅಂತ ಬರುತ್ತೆ, ಕ್ಯಾಶ್ ಅಟ್ ಬ್ಯಾಂಕ್ ಅಂತ ಬರುತ್ತೆ. ಸೊ ಅದನ್ನ ಬಂದಾಗ ನಾವೇನ್ ಮಾಡಬೇಕು, ನೋಟ್ ನಂಬರ್ ಅನ್ನ ಕೊಟ್ಟು ಅವೆರಡೂ ನಾವೇನ್ ಮಾಡಬೇಕಾಗುತ್ತೆ, ನೋಟ್ಸ್ ಆಫ್ ಅಕೌಂಟ್ ಅಲ್ಲಿ ಟೋಟಲ್ ಅನ್ನು ಮಾಡಿಕೊಂಡು ನಾವು ಅಮೌಂಟ್ ಕಾಲಮ್ ಅಲ್ಲಿ ಅದನ್ನ ಎಂಟ್ರಿ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಒನ್ ಶಾರ್ಟ್ ಟರ್ಮ್ ಲೋನ್ಸ್ ಅಂಡ್ ಅಡ್ವಾನ್ಸಸ್ ಅಂತ ಬರುತ್ತೆ. ಅಂದ್ರೆ ಶಾರ್ಟ್ ಪೀರಿಯಡ್ ಲೋನ್ಸ್ ಅನ್ನ ಪ್ರೊವೈಡ್ ಮಾಡಿರ್ತೇವೆ ಅಥವಾ ಅಡ್ವಾನ್ಸಸ್ ಗಳನ್ನ ಕೊಟ್ಟಿರ್ತೇವೆ. ಸೊ ಅವೇನಾದ್ರೂ ಇದ್ರೆ ನಾವು ಅದನ್ನ ಈ ಹೆಡ್ ನಲ್ಲಿ ಬರಿಬೇಕು. ಲಾಸ್ಟ್ ಒನ್ ಅದರ್ ಕರೆಂಟ್ ಅಸೆಟ್ ಅಂತ ಬರುತ್ತೆ. ಸೊ ಇಷ್ಟು ಅಸೆಟ್ ಗಳನ್ನ ಬಿಟ್ಟು ಸೊ ಬೇರೆ ಅಸೆಟ್ಸ್ ಗಳನ್ನ ನಮಗೆ ಬೇರೆ ಕರೆಂಟ್ ಅಸೆಟ್ ಗಳನ್ನ ಕೊಟ್ರೆ ನಾವು ಅದನ್ನ ಏನ್ ಮಾಡಬೇಕು, ಈ ಹೆಡ್ ನಲ್ಲಿ ತೋರಿಸಬೇಕು. ಸೊ ಈ ತರ ನಾವೇನ್ ಮಾಡಬೇಕು, ಎಲ್ಲಾ ಅಸೆಟ್ಸ್ ಗಳನ್ನ ಏನ್ ಮಾಡಬೇಕು, ಇಲ್ಲಿ ರೆಕಾರ್ಡ್ ಮಾಡಬೇಕು. ಅದಾದ್ಮೇಲೆ ನಾವೇನ್ ಮಾಡಬೇಕು, ಅಸೆಟ್ಸ್ ಗಳನ್ನು ಕೂಡ ನಾವೇನ್ ಮಾಡಬೇಕು, ಟೋಟಲ್ಸ್ ಅನ್ನ ಮಾಡಬೇಕು. ಸೊ ನಾವು ಮೇಲ್ಗಡೆ ಲಯಬಿಲಿಟೀಸ್ ಗಳನ್ನ ಟೋಟಲ್ ಮಾಡಿರ್ತೇವೆ. ಸೊ ಈಗ ನಾವೇನ್ ಮಾಡಬೇಕು, ಅಸೆಟ್ಸ್ ಗಳನ್ನ ಟೋಟಲ್ ಮಾಡಬೇಕು. ಸೊ ಆಗ ನಮ್ಗೇನಾಗುತ್ತೆ, ಎರಡೂ ಕಡೆ ಸೇಮ್ ಬರುತ್ತೆ. ಸೊ ಅಂದ್ರೆ ಆನ್ಸರ್ ಟ್ಯಾಲಿ ಆಗುತ್ತೆ. ಸೊ ಲಯಬಿಲಿಟೀಸ್, ಟೋಟಲ್ ಲಯಬಿಲಿಟೀಸ್ ಮತ್ತೆ ಟೋಟಲ್ ಅಸೆಟ್ಸ್ ಎರಡೂ ಸೇಮ್ ಬರುತ್ತೆ. ಸೊ ಈ ತರ ನಾವೇನ್ ಮಾಡಬೇಕು, ಅದನ್ನ ಟ್ಯಾಲಿ ಮಾಡ್ಕೊಳ್ಬೇಕು. ಸೊ ಇದು ಲೆಂದಿ ಫಾರ್ಮ್ಯಾಟ್ ಆಗಿದೆ. ಸೊ ಇಂತಹ ಫಾರ್ಮ್ಯಾಟ್ ಅನ್ನ ನಿಮಗೆ ಸೊ ಇಷ್ಟು ಅಡ್ಜಸ್ಟ್ಮೆಂಟ್ಸ್ ಗಳನ್ನ ಕೇಳೋದಿಲ್ಲ. ಸೊ ನಿಮಗೆ 6 ಮಾರ್ಕ್ಸ್ಗೆ 5 ಅಥವಾ 6 ಅಡ್ಜಸ್ಟ್ಮೆಂಟ್ಸ್ ಗಳನ್ನ ಮಾತ್ರ ಕೇಳ್ತಾರೆ. ಆದ್ರೆ ನೀವು ಈ ಫಾರ್ಮ್ಯಾಟ್ ಅನ್ನ ಸರಿಯಾಗಿ ನೆನ್ಪಿಟ್ಕೊಳ್ಬೇಕು. ಸೊ ಯಾವ್ದನ್ನ ಕೇಳ್ತಾರೆ ಅನ್ನೋದು ಹೇಳೋಕ್ ಬರೋದಿಲ್ಲ. ಸೊ ಅದಕ್ಕೆ ನೀವು ಏನ್ ಮಾಡಬೇಕು, ಇದನ್ನ ಸರಿಯಾಗಿ ನಾವು ಫಾರ್ಮ್ಯಾಟ್ ಅನ್ನ ಅರ್ಥ ಮಾಡ್ಕೊಂಡ್ರೆ, ಸೊ ಅಂದ್ರೆ ನಾವ್ ಇದನ್ನ ಸಿಂಪಲ್ ಆಗಿ ಇಟ್ಕೊಳ್ಬಹುದು. ಅಂದ್ರೆ ಸೊ ಲಯಬಿಲಿಟೀಸ್ ಒಳಗಡೆ 3 ಹೆಡ್ಸ್ ಗಳು ಬರ್ತವೆ, L1, L2 ಅಂಡ್ L3 ಅಂತ ನಾವು ಅದನ್ನ ನೇಮ್ ಮಾಡ್ಕೊಂಡಿದ್ದೇನೆ. ಸೊ L1 ಅಂತ ಹೇಳಿದ್ರೆ ಶೇರ್ ಹೋಲ್ಡರ್ಸ್ ಫಂಡ್, L2 ಅಂತ ಹೇಳಿದ್ರೆ ನಾನ್ ಕರೆಂಟ್ ಲಯಬಿಲಿಟೀಸ್, L3 ಅಂತ ಹೇಳಿದ್ರೆ ಕರೆಂಟ್ ಲಯಬಿಲಿಟೀಸ್. ಸೊ ಈ ತರ ನಾನು ಅದನ್ನ ಶಾರ್ಟ್ ಆಗಿ ಮಾಡ್ಕೊಂಡಿದ್ದೇನೆ. ಅದೇ ತರ ನಾನು ಅಸೆಟ್ ಒಳಗಡೆ 2 ಬರ್ತವೆ, 2 ಹೆಡ್ಗಳು ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೆ A1 ಅಂಡ್ A2 ಅಂತ ಕರೀತಾನೆ. ಸೊ ಫಸ್ಟ್ ಒನ್ ನಾನ್ ಕರೆಂಟ್ ಅಸೆಟ್ಸ್, ಸೆಕೆಂಡ್ ಒನ್ ಕರೆಂಟ್ ಅಸೆಟ್ಸ್. ಸೊ ಈ ತರ ನಾವೇನ್ ಮಾಡ್ಬೇಕಾಗುತ್ತೆ, ನಮ್ಗೆ ಹೇಗ್ ನೆನಪಾಗತ್ತೆ, ಸೊ ನಮ್ಗೆ ಯಾವ ತರ ಈಸಿ ಆಗತ್ತೆ ನಾವು ಅದನ್ನ ಇಲ್ಲಿ ಮಾಡ್ಕೊಳ್ಬೇಕು. ಸೊ ಆ ತರ ನಾವು ಏನ್ ಮಾಡ್ಬೇಕು, ಅದನ್ನ ಬೈ ಹಾರ್ಟ್ ಮಾಡ್ಕೊಳ್ಬೇಕು. ಸೊ ಇದಿಷ್ಟು ಬ್ಯಾಲೆನ್ಸ್ ಶೀಟ್ ನ ಫಾರ್ಮ್ಯಾಟ್ ಆಗಿದೆ. ಸೊ ಇನ್ನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಏನ್ ಮಾಡ್ತೇನೆ, ಮಾಡೆಲ್ ಕ್ವಶನ್ ಪೇಪರ್ಸ್ ಅನ್ನ ಸಾಲ್ವ್ ಮಾಡ್ತಾ ಹೋಗ್ತೇನೆ. ಸೊ ನಾನು ಮಾಡೆಲ್ ಕ್ವಶನ್ ಪೇಪರ್ 1 ಮತ್ತೆ 2 ಅನ್ನ ನಿಮ್ಮ ಇಲಿಸ್ಟ್ರೇಷನ್ಗೆ ನಾನು ಅದನ್ನ ಇಟ್ಕೊಂಡಿದ್ದೇನೆ. ಸೊ ಇದರಲ್ಲಿ ನಿಮಗೆ ಯಾವುದೇ ತರಹದ ಡೌಟ್ಸ್ ಇದ್ದಲ್ಲಿ ನೀವು ನನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಥ್ಯಾಂಕ್ ಯು.